ಇನ್ನು ಎಸ್ ಎಂ ಕೃಷ್ಣ ಅವರು ಟೆನ್ನಿಸ್ ಪ್ರಿಯರು. ಟೆನ್ನಿಸ್ ಆಟದಲ್ಲಿ ಅವ್ರಿಗೊಂದು ತುಂಬ ಪ್ರೀತಿ ಇತ್ತು. ಅವರಿಗೆ ಅಚ್ಚುಮೆಚ್ಚಿನ ಆಟ ಕೂಡ ಆಗಿತ್ತು. ಬಾಲ್ಯದಿಂದ ಕೂಡ ಎಸ್ ಎಂ ಕೃಷ್ಣ ಅವರು ಕ್ರೀಡೆಯ ಮೇಲೆ ವಿಶೇಷ ಆಸಕ್ತಿ ಇಟ್ಟುಕೊಂಡಿದ್ದಂತಹ ವ್ಯಕ್ತಿ. ಹಲವು ಸಂದರ್ಶನಗಳಲ್ಲಿ ಟೆನ್ನಿಸ್ ಆಸಕ್ತಿಯ ಬಗ್ಗೆ ಕೂಡ ಎಸ್ ಎಂ ಕೃಷ್ಣ ಅವರು ಮಾತಾಡಿದರು. ಸಮಯ ಸಿಕ್ಕಾಗ ಟೆನ್ನಿಸ್ ಅಂಗಳಕ್ಕೆ ಇಳಿತಾ ಇದ್ದರು ಎಸ್ ಎಂ ಕೃಷ್ಣ ಅವರು. ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿದ ಬಳಿಕ ಟೆನ್ನಿಸ್ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಟೆನ್ನಿಸ್ ಜೊತೆಗೆ ಫುಟ್ಬಾಲ್ ಆಡ್ತಾಯಿದ್ರು, ವಾಲಿಬಾಲ್ ಕೂಡ ಆಡ್ತಾಯಿದ್ರು. ವಿದೇಶದಲ್ಲಿ ಹಲವು ಟೆನ್ನಿಸ್ ಮ್ಯಾಚ್ಗಳನ್ನು ನೋಡಿ ಆನಂದ ಪಡ್ತಾಯಿದ್ರು ಎಸ್ ಎಂ ಕೃಷ್ಣ ಅವರು. ವಿಶ್ವವಿಖ್ಯಾತ ಆಟಗಾರ ರೋಜರ್ ಫೆಡರರ್ ಅಂತ ಹೇಳಿದ್ರೆ ಸಾಕು, ಅವರಿಗೆ ಬಹಳ ಅಚ್ಚುಮೆಚ್ಚು. ಒಂದೇ ವರ್ಷದಲ್ಲಿ ನಡೆಯುವಂತಹ 4 ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಿಯನ್ನು ಎಸ್ ಎಂ ಕೃಷ್ಣ ಅವರು ನೋಡಿದರು. ಇನ್ನೊಂದು ಕಡೆ ಅಂದರೆ ಏನಾಗುತ್ತೆ, ಎಸ್ ಎಂ ಕೃಷ್ಣ ಅವ್ರಿಗೊಮ್ಮೆ ರಾಜ್ಯದ ನಾಯಕರುಗಳ ಕಡೆಯಿಂದ ಹೈಕಮಾಂಡ್ಗೊಂದು ಮೆಸೇಜ್ ಹೋಗ್ಬಿಡುತ್ತೆ. ಎಸ್ ಎಂ ಕೃಷ್ಣ ಅವ್ರಿಗೆ ವಯಸ್ಸಾಗ್ಬಿಡ್ತು, ಹಾಗೆ ಹೀಗೆ ಅವ್ರ ಕೈಲಿ ಆಗಲ್ಲ ಅಂತ ಇರುತ್ತಲ್ಲ. ರಾಜಕಾರಣ ಅಂದರೆ ಪಿತೂರಿಗಳ ಆಚೆ ನಿಲ್ವಲ್ಲ. ಅದು ಪಿತೂರಿ, ತಂತ್ರ, ಕುಯುಕ್ತಿ, ಕುತಂತ್ರ, ಹಾಗೆ ಹತಾಶೆ, ಸೇಡು, ಹೇಗಾದರೂ ಮಾಡಿ ಇಳಿಸ್ಬಿಡಬೇಕು. ಯಾವುದೇ ಒಂದು ಒಳ್ಳೆಯ ಪೊಸಿಷನ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಆ ಥರ ಇಳಿಸುವಂಥ ಪ್ರಯತ್ನಗಳು, ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳ ಗುಂಪು ಎಲ್ಲ ಕಾಲದಲ್ಲೂ ಸಕ್ರಿಯ ಇವೆ. ಕ್ಷೇತ್ರ ಯಾವುದಾದ್ರೂ ಆಗಿರಲಿ. ಒಬ್ಬ ಮೇಲ್ಗಡೆ ಕೂತಿದ್ದಾನೆ ಅಂದರೆ ಹೇಗಾದರೂ ಮಾಡಿ ಕೆಡವಬೇಕು, ಅವನು ನಾನು ಹೋಗಿ ಅಲ್ಲಿ ಕೂತ್ಕೋಬೇಕು ಅಂತ. ಪ್ರತಿಭೆ ತಮಗೆ ಅರ್ಹತೆ ಇದೆಯೋ ಇಲ್ಲೋ ಅದು ಬೇರೆ ವಿಚಾರ. ಕೂತ್ಕೋಬೇಕು ಅಂತ ಒಂದು ಆಸೆ ಬಂದುಬಿಡುತ್ತೆ. ಇದೇ ಪ್ರಯತ್ನಗಳು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಆಯಿತು, ತದನಂತರವೂ ಆಯಿತು. ಆ ಥರ ಹೇಳ್ತಾ ಇದ್ದಂತೆಯೇ ಎಸ್ ಎಂ ಕೃಷ್ಣ ಅವರು ಸೀದಾ ಎಲ್ಲಿ ಕಾಣಿಸ್ಕೊಂಡಿದ್ರು ಗೊತ್ತಾ? ಟೆನ್ನಿಸ್ ಅಂಗಳದಲ್ಲಿ ಕಾಣಿಸ್ಕೊಂಡ್ರು ಅವರು. ನನಗೆ ಏಜ್ ಆಗಿಲ್ಲ ಅಂಥೇಳಿ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲಿಲ್ಲ ಅವರು. ಟೆನ್ನಿಸ್ ಆಡೋ ಮೂಲಕನೇ ಪ್ರೂವ್ ಮಾಡಿಬಿಟ್ಟಿದ್ರು, ನಾನು ಇಷ್ಟು ಫಿಟ್ ಆಗಿದ್ದೀನಿ ಈ ಕಾಲದಲ್ಲಿಯೂ, ಯಾರು ಹೇಳಿದ್ದು ನನ್ನ ಬಗ್ಗೆ ಅಂಥೇಳಿ. ಏನನ್ನೂ ಮಾತನಾಡದೆ ಮೌನವಾಗಿಯೇ ದೊಡ್ಡ ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸಿದರು. ಕೂಡ ಟೆನ್ನಿಸ್ ಕೃಷ್ಣ ಅಂತ ಹೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ರು. ಫಾರಿನ್ ಕೃಷ್ಣ ಅನ್ನೋದ್ ಕಡೆ ಟೆನ್ನಿಸ್ ಕೃಷ್ಣ ಅಂತಾನು ಕೊಟ್ಟಿದ್ರು. ಇವ್ರಿಗೆ ಟೆನ್ನಿಸ್ ಬಹಳ ಇಷ್ಟ. ವಿಂಬಲ್ಡನ್ಗೆ ಪ್ರತಿ ವರ್ಷನೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ. ಇವರು ಆಡ್ತಾ ಇದ್ರು. ಒಂದು ಬಾರಿ ಅವರು ಕಳೆದ ಒಂದು 10 ವರ್ಷದಿಂದ ಇರಬೇಕು, ನನ್ನ ಕರೆದ್ಬಿಟ್ಟು, ನಾನು ಟೆನ್ನಿಸ್ ಅಧ್ಯಕ್ಷನಾಗಿದ್ದೀನಿ, ನನ್ನ ಕೈಲಿ ಸಭೆಗೆ ಹೋಗೋಕ್ಕಾಗಲ್ಲ, ನೀನು ಅದಕ್ಕೆ ಉಪಾಧ್ಯಕ್ಷನಾಗು ಅಂತೇಳಿ ನನಗೆ ಕರೆದು ಅವರೇ ನನ್ನನ್ನು ಉಪಾಧ್ಯಕ್ಷನ್ ಮಾಡಿದ್ರು. ಅದಾದ್ಮೇಲೆ ಅವರು ಮತ್ತೆ 5 ವರ್ಷ ಆದ್ಮೇಲೆ ಮತ್ತೆ ಕರೆದು ನನ್ನ ಕೈಲಿ ಬರಕ್ಕಾಗ್ತಾ ಇಲ್ಲ, ನೀನೇ ಅಧ್ಯಕ್ಷನಾಗು ಅಂತ ಅವರೇ ನನ್ನ ನಾಮಿನೇಟ್ ಮಾಡಿ ಅಧ್ಯಕ್ಷರಾದ್ರು. ಈಗೂ ಅಧ್ಯಕ್ಷನಾಗಿದ್ದೀನಿ, ಅವರು ಅದಕ್ಕೆ ಗೌರವಾಧ್ಯಕ್ಷರಾಗಿದ್ದಾರೆ. ಆಗ ಟೆನ್ನಿಸ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಟೆನ್ನಿಸ್ ಟೂರ್ನಮೆಂಟ್ಗಳಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಇವರೇ ಮೇನ್ ಕಾರಣ. ಆ ಥರದ್ದು ಒಂದು 10 ಟೆನ್ನಿಸ್ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇವತ್ತು ಸರ್ಕಾರದಿಂದನೂ ಕೂಡ ಅನುದಾನಗಳು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಹೆಸರು ಮೇಲೇನೆ ಹಾಕಿದಿರಿ ನಾವೆಲ್ಲದ್ರಲ್ಲೂ. ಅದ್ ನೋಡಿದ ತಕ್ಷಣ ಯಾರೇ ಮುಖ್ಯಮಂತ್ರಿ ಇದ್ರೂ ಅದಕ್ಕೆ ಹಣ ಸ್ಯಾಂಕ್ಷನ್ ಮಾಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 2 ಸರಿ ನಾನು ಹೋಗಿ ಅವ್ರ ಹತ್ರ ಆ ಟೆನ್ನಿಸ್ಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಅಚ್ಚುಮೆಚ್ಚು ಆ ಟೆನ್ನಿಸ್ ಕ್ರೀಡೆ ಅನ್ನೋದು ಒಂದು ಅವರ ಅಚ್ಚುಮೆಚ್ಚು. ಈಗಾಗಲೇ ನಾನು ಹೇಳಿದ್ದೀನಿ, ಕೋಟೆ ಆಂಜನೇಯ ಸ್ವಾಮಿ ಮೈದಾನದಲ್ಲಿ ಇರತಕ್ಕಂಥ ರಾಮ ಸೇವಾ ಮಂಡಳಿಯ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಆಸೋತ್ಸವ ಕಾರ್ಯಕ್ರಮಗಳಿಗೂ ಹೋಗ್ತಾ ಇದ್ರು. ಇವತ್ತು ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗೂ ಬ್ರ್ಯಾಂಡ್ ಬೆಂಗಳೂರನ್ನ ಸೃಷ್ಟಿ ಮಾಡಿದಂಥವ್ರು, ಅದಕ್ಕೊಂದು ರೂಪ ಕೊಟ್ಟವ್ರು ಯಾರಾದ್ರೂ ಇದ್ರೆ ಅದು ಎಸ್ ಎಂ ಕೃಷ್ಣ, ಮಾತೇ ಇಲ್ಲ. ಮತ್ತೆ ಕೆಲವರು ಕೂಡ ಟೆನ್ನಿಸ್ ಕೃಷ್ಣ ಅಂತ ಹೇಳಿ ಅದೊಂದು ಬ್ರ್ಯಾಂಡು ಕೊಟ್ಟಿದ್ರು. ಫಾರಿನ್ ಕೃಷ್ಣ ಅನ್ನೋದ್ ಕಡೆ ಟೆನ್ನಿಸ್ ಕೃಷ್ಣ ಅಂತಾನು ಕೊಟ್ಟಿದ್ರು. ಇವ್ರಿಗೆ ಟೆನ್ನಿಸ್ ಬಹಳ ಇಷ್ಟ. ವಿಂಬಲ್ಡನ್ಗೆ ಪ್ರತಿ ವರ್ಷನೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ. ನೋಡಿ, ಒಮ್ಮೆ ಒಬ್ಬ ವ್ಯಕ್ತಿ ಒಂದು ಕ್ರೀಡೆಯನ್ನು ಅಪ್ಕೊಂಡ್ರು ಅಂತ ಹೇಳಿದ್ರೆ, ಈ ಒಂದು ಶಾಟ್ ಅಬ್ಸರ್ವ್ ಮಾಡಿ ನೀವು, ಎಸ್ ಎಂ ಕೃಷ್ಣ ಅವ್ರದ್ದು. ಈ ಪ್ರೊಫೆಷನಲ್ ವೃತ್ತಿಪರ ಟೆನ್ನಿಸ್ ಆಟಗಾರರು ಇರ್ತಾರಲ್ಲ, ನಿಮಗೆ ಅವರು ರ್ಯಾಕೆಟನ್ನು ಹೋಲ್ಡ್ ಮಾಡ್ತಾರೆ, ಅದರಲ್ಲೇ ಹೇಳಿಬಿಡ್ಬೋದು. ನೋಡಿ, ಇದು ಬ್ಯಾಕ್ ಹ್ಯಾಂಡ್. ಇದು ಟೆನ್ನಿಸಲ್ಲಿ ಬ್ಯಾಕ್ ಹ್ಯಾಂಡು ರೋಜರ್ ಫೆಡರರ್ ರೀತಿಯಲ್ಲಿ ವಿಶ್ವದಲ್ಲಿ ಯಾರೂ ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಬ್ಯಾಕ್ ಹ್ಯಾಂಡ್ ಹೊಡೆಯೋಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಆಗಿರುತ್ತೆ ರೋಜರ್ ಫೆಡರರ್ ಅವರ ಬ್ಯಾಕ್ ಹ್ಯಾಂಡು. ರೋಜರ್ ಫೆಡರರ್ ಅವ್ರನ್ನ ಇಷ್ಟಪಡ್ತಾ ಇದ್ದಂಥ ವ್ಯಕ್ತಿ ಅದು ಎಸ್ ಎಂ ಕೃಷ್ಣ ಅವರು. ಇದು 4 ಹ್ಯಾಂಡ್. ಇದು ನಿಮಗೆ ಆ ಬಾಲ್ನ ಯಾವ ಪೊಸಿಷನ್ನಿಂದ ನಾವು ರ್ಯಾಕೆಟ್ ತೊಗೊಂಡು ಹೊಡಿಬೇಕು, ಮತ್ತು ಬ್ಯಾಕ್ ಹ್ಯಾಂಡ್ ರಿಟರ್ನ್, ಅದು ಬ್ಯಾಕ್ ಹ್ಯಾಂಡ್ ರಿಟರ್ನ್ ಮಾಡ್ತಿರ್ತಾರೆ, ಆ ಕಡೆಯಿಂದ ಹೊಡೆದಾಗ ರಿಟರ್ನ್ ಮಾಡ್ತಿರ್ತಾರಲ್ಲ, ನೀವು ಎರಡನ್ನೂ ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪಿಕ್ಚರ್ ಪರ್ಫೆಕ್ಟ್ ಅಂತಾರಲ್ಲ ನೋಡಿ, ಈ ಶಾಟ್ ಇದೆ ಎಸ್ಪೆಷಲಿ ನೋಡಿ, ಆ ಮೂಮೆಂಟ್ ಇದೆಯಲ್ಲ, ವೃತ್ತಿಪರ ಟೆನ್ನಿಸ್ ಆಟಗಾರ ನೋಡಿದಾಗಲೂ ಕೂಡ ನಿಮ್ಗೆ ಅದು ಫೀಲ್ ಆಗುತ್ತೆ ನಿಮಗೆ. ಇದು ಬಿಡಿ, ಎಸ್ ಎಂ ಕೃಷ್ಣ ಅವರಿಗೆ ಬಹಳ ಏಜ್ ಆದಮೇಲೆ ಅವ್ರು ಆಡಿರ್ತಕ್ಕಂಥ ವಿಚಾರ ಅದು.
ಆದರೆ ಒಮ್ಮೆ ಅವ್ರು ಕಲ್ತಿರ್ತಾರಲ್ಲ, ಎಷ್ಟು ಶಿಸ್ತುಬದ್ಧವಾಗಿ ಒಂದು ಟೆನ್ನಿಸನ್ನು ಕಲ್ತಿದ್ದಾರೆ ಎನ್ನುವುದಕ್ಕೆ ಈ ಎರಡು ನೀವು ಅದೊಂದು ಫೋಟೋ ಇದೆಯಲ್ಲ, ಇದೇ ನಿಮಗೊಂದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಟೆನ್ನಿಸ್ ಬಗ್ಗೆ ವಿಪರೀತವಾದಂಥ ಒಂದು ಪ್ರೀತಿ ಇಟ್ಕೊಂಡಿದ್ದಂಥ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ಸಾಧ್ಯವಾದಷ್ಟರ ಮಟ್ಟಿಗೆ ಅದನ್ನು ಪೋಷಿಸಿ ಬೆಳೆಸುವಂಥ ಒಂದು ಪ್ರಯತ್ನವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಅಂತ ಬಂದಾಗ ಅವರ ಕೊಡುಗೆ ಸ್ಮರಿಸದೆ ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಮೂಲಕವಾಗಿ ಎಸ್ ಎಂ ಕೃಷ್ಣ ಅವರು ಸಿಲಿಕಾನ್ ಸಿಟಿಯ ನಿರ್ಮಾತೃವಾಗ್ತಾರೆ. ಬೆಂಗಳೂರು ಸಿಂಗಾಪುರದಂತೆ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಹೈಟೆಕ್ ಮುಖ್ಯಮಂತ್ರಿ ಅಂತಲೇ ಹೆಸರಾಗ್ಬಿಟ್ಟಿದ್ರು. ಅಂದರೆ ಈ ಹೈಟೆಕ್ ಅನ್ನೋ ಟೈಟಲ್ಗಳನ್ನು ಬರೀ ಅವರು ಹೈಟೆಕ್ ಮಾಡೋಕ್ಕೆ ಹೋಗಿದ್ರು ಅಂತ ಕೊಟ್ಟಿರಲ್ಲ. ಹೈಟೆಕ್ ಮುಖ್ಯಮಂತ್ರಿ ಅನ್ನೋದನ್ನು ಕೆಲವರು ಹೀಗಳಿಯಕ್ಕೂ ಬಳಸಿರ್ತಾರೆ ಅದನ್ನು. ಅಂದರೆ ಗ್ರಾಮೀಣ ಭಾಗದಿಂದ ದೂರ ಅವರು, ಹಳ್ಳಿಗಳಿಂದ ದೂರ, ಅವ್ರ ಫೋಕಸ್ ಏನಿದ್ರು ಸಿಟಿಗಳ ಕಡೆಗೆ. ರಾಜಕಾರಣ ಹಾಗೇನೆ, ಒಬ್ಬರೇನೋ ಒಳ್ಳೇದು ಮಾಡೋಕ್ಕೆ ಹೋಗ್ತಾ ಇದ್ದಾಗ ಅದರಲ್ಲಿರೋ ಒಂದು ಕೊಂಕು ಹುಡುಕುವಂಥದ್ದು. ಹೈಟೆಕ್ ಮುಖ್ಯಮಂತ್ರಿ ಅಂತ ಹೇಳಿ ಬರೀ ಡೆವಲಪ್ಮೆಂಟ್ಗೆ ಅವ್ರನ್ನ ಕರೀತಾ ಇದ್ರಾ? ಇದು ಒಂದು ಭಾಗ ಹೌದು. ತುಂಬ ಫೋಕಸ್ ಮಾಡ್ತಾಯಿದ್ರು. ಯಾಕೆಂದರೆ ನಗರ ಪ್ರದೇಶಗಳು ಬೆಳೆದಾಗ ಉದ್ಯೋಗ ಜಾಸ್ತಿ ಆಗುತ್ತೆ ಸೃಷ್ಟಿ. ಇನ್ನೊಂದು ಕಡೆ ಇದೆ ಎಸ್ ಎಂ ಕೃಷ್ಣ ಅವರು, ಬೆಂಗಳೂರು ಒಂದು ಕಡೆ ಹಾರಿಸಾಂಟಲ್ಲಾಗಿ ತುಂಬ ಬೆಳೆಯೋಕ್ಕೆ ಶುರು ಮಾಡಿಬಿಟ್ಟಿದೆ ಅಂಥೇಳಿ ಬೇರೆ ಬೇರೆ ನಗರಗಳ ಬೆಳವಣಿಗೆ ಕಡೆ ಗಮನ ಕೊಟ್ಟಂಥ ವ್ಯಕ್ತಿ. ಒಂದೇ ಕಡೆ ವಿಪರೀತ ಬೆಳವಣಿಗೆ ಆಗಿಬಿಟ್ರೆ ಅದು ಒಂಥರ ಪ್ಯಾರಲೈಸ್ ಆಗಿಬಿಡುತ್ತೆ ಅಂತ, ಅಭಿವೃದ್ಧಿ ಪ್ಯಾರಲೈಸ್ ಆಗಿಬಿಡುತ್ತೆ. ಒಂದು ಪಾರ್ಶ್ವ ಮಾತ್ರ ಉದ್ಧಾರವಾಗಿ ಇನ್ನೊಂದು ಪಾರ್ಶ್ವ ಕುಸಿತ ಕಂಡುಬಿಡುತ್ತೆ ಅಂಥೇಳಿ ಏನು ಮಾಡಿದ್ರು ಅವರು, ಬೇರೆ ಬೇರೆ ನಗರಗಳ ಬೆಳವಣಿಗೆ ಕಡೆಗೆ, ಔಟರ್ ರಿಂಗ್ ರೋಡ್ಗಳು, ಮೈಸೂರಂಥ ಸಿಟಿ ಡೆವಲಪ್ ಮಾಡೋದು, ತುಮಕೂರಂಥದಕ್ಕೆ ಏನಾದರೂ ಪ್ಲ್ಯಾನ್ ಮಾಡೋದು, ಈ ರೀತಿ ಬೆಂಗಳೂರಿಗೆ ಹೊಂದಿಕೊಂಡಂಥ ಇತರೆ ನಗರಗಳು, ಉತ್ತರ ಕರ್ನಾಟಕ ಭಾಗದ ನಗರಗಳು, ಆ ಕಡೆಗೂ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರೊಂದು ಉದ್ದೇಶ ಆಗಿತ್ತು. ಎಲ್ಲ ಬೆಂಗಳೂರೇ ಆಗಿಬಿಟ್ರೆ ಗತಿ ಏನು, ಬೇರೆ ಕಡೆಗೂ ಆಗಬೇಕಲ್ಲ ಅಂಥೇಳಿ. ಹಾರಿಸಾಂಟಲ್ ಅಂದರೆ ಅಡ್ಡಡ್ಡಲಾಗಿ ಬೆಂಗಳೂರು ಇದೇ ಥರ ಬೆಳ್ಕೊಂಡು ಹೋಗ್ತಾ ಇದ್ದರೆ ಬೇರೆ ಕಡೆ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ಯೋಜನೆ ಕೂಡ ಮಾಡಿದರು. ಅವರಿಗೆ ಹೈಟೆಕ್ ಮುಖ್ಯಮಂತ್ರಿ ಎನ್ನುವ ಅನ್ವರ್ಥನಾಮವೂ ಇತ್ತು. ಅವ್ರು ಕಂಡ್ರೆ ಆಗದೇ ಇರೋರು, ಅವರೇನು ಬಿಡಪ್ಪ ಹೈಟೆಕ್ ಮುಖ್ಯಮಂತ್ರಿ, ಬರೀ ಸಿಟಿ ಕಡೆ ಮಾತ್ರ ಅವರು, ಸಿಂಗಾಪುರದ ಮುಖ್ಯಮಂತ್ರಿ ಕಣಪ್ಪ ಅವರು, ಇಲ್ಲಿಯವರಲ್ಲ, ಫಾರಿನ್ ಕಣಪ್ಪ, ಫಾರಿನ್ ಕೃಷ್ಣ ಅವರು, ಇದೆಲ್ಲ ಇತ್ತು. ಇದೆಲ್ಲವನ್ನು ಕೂಡ ದಾಟಿ ನಿಂತರು, ಮೆಟ್ಟಿ ನಿಂತರು, ಒಂದು ಮೇಟಿಗೆ ನಿಂತುಕೊಂಡು ಈ ರಾಜಕಾರಣವನ್ನು ಚೆನ್ನಾಗಿ ಸಾಗಿಸಿಕೊಂಡು ಹೋದಂಥ ವ್ಯಕ್ತಿ ಎಸ್ ಎಂ ಕೃಷ್ಣ ಅವರು. ವಿಕಾಸಸೌಧದ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ದು ಎಸ್ ಎಂ ಕೃಷ್ಣ ಅವರು ಆಗ್ತಾರೆ. ಜೊತೆಗೆ ದೇವನಹಳ್ಳಿ ಏರ್ಪೋರ್ಟ್, ಇವತ್ತೆಲ್ಲ ಮಾತಾಡ್ತಾ ಇರ್ತೀವಿ ದೇವನಹಳ್ಳಿ ಏರ್ಪೋರ್ಟ್ ಅಂತ ಹೇಳಿ. ಮಂಡ್ಯಲ್ಲಿ ಮಾಡೋಣ, ರಾಮನಗರದಲ್ಲಿ ಮಾಡೋಣ, ಹಾಸನದಲ್ಲಿ ಮಾಡೋಣ, ಬೇರೆ ಬೇರೆ ಕಡೆಗೆ ಮಾಡೋಣ ಅಂತ ಆಯಾ ರಾಜಕಾರಣಿಯ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ತಾ ಇದ್ದ ಕಾಲ. ಆಯಾ ರಾಜಕಾರಣಿ ಅನುಕೂಲ, ಆ ಭಾಗದ ರಾಜಕಾರಣಿ ಇದ್ರೆ ನಮ್ಮ ಹತ್ರನೇ ಬಂದುಬಿಡಲಿ ಒಂದು ಏರ್ಪೋರ್ಟ್ ಅಂತ ಹೇಳಿ. ಆದರೆ ನಿಜಕ್ಕೂ ಒಂದು ಏರ್ಪೋರ್ಟ್ ಎಲ್ಲಿ ಬರಬೇಕು? ಮೈಸೂರು ರಸ್ತೆ ಇಂಥ ಭಾಗ ಏರ್ಪೋರ್ಟ್ ವಿಚಾರಕ್ಕೆ ಚರ್ಚೆ ಆಗದೇ ಇರುವಂಥ ಭಾಗವೇ ಇಲ್ಲ. ಆದರೆ ಮುತ್ಸದ್ದಿಯಾಗಿದ್ದಂಥ ಒಬ್ಬ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು, ಫಲವತ್ತಾದ ಜಾಗಗಳಿರ್ತಾವಲ್ವ, ಫಲವತ್ತಾದ ಭೂಮಿ, ಹಸಿರೆಲ್ಲ ಇರ್ತಾವಲ್ವ, ಇಂಥ ಕಡೆ ರೈತರ ಬದುಕನ್ನು ನಾವು ಹಾಳು ಮಾಡಬಾರ್ದು. ತಪ್ಪಾಗಿಬಿಡುತ್ತೆ. ಅದು ಬೆಳೀತಾ ಇದ್ದಾರೆ, ಅವ್ರ ಜಮೀನಿದೆ, ಅವ್ರ ಗ್ರಾಮಗಳಿವೆ, ಅವರ ಜೀವನ ಇದೆ, ಅವರ ಸಂಸ್ಕೃತಿ ಇದೆ, ಒಡನಾಟ ಇದೆ, ಮಣ್ಣಿನೊಂದಿಗಿನ ಅವಿನಾಭಾವ ಸಂಬಂಧ ಅವರಿಗಿದೆ. ಇಂಥ ಜಾಗದಲ್ಲಿ ಏರ್ಪೋರ್ಟ್ ತಂದು ಇಟ್ಬಿಟ್ಟಾಗ ಆಲ್ ಆಫ್ ಅ ಸಡನ್ ಕೃಷಿ ಚಟುವಟಿಕೆ ಎಲ್ಲ ನಿಂತು ಹೋಗ್ಬಿಡುತ್ತೆ ಅಂಥೇಳಿ ಏನು ಮಾಡಿದ್ರು, ಆ ದೇವನಹಳ್ಳಿ ಆ ಭಾಗ ಎಲ್ಲ ಇತ್ತಲ್ಲ, ಆ ಕಡೆಗೆ ಅಂಥ ಫಲವತ್ತಾದ ಭೂಮಿ ಇರಲಿಲ್ಲ, ಕೃಷಿ ಚಟುವಟಿಕೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ. ಆ ಭಾಗದ ಕಡೆಗೆ ಫೋಕಸ್ ಮಾಡಿ ದೇವನಹಳ್ಳಿಲಿ ಏರ್ಪೋರ್ಟ್ ಆಗಲಿ ಅಂತ ಡಿಸೈಡ್ ಮಾಡ್ತಾರೆ. ಅನೇಕ ಫಲವತ್ತಾದ ಭೂಮಿಗಳು ಹಾಳು ಮಾಡಬಾರ್ದು, ಅಷ್ಟೇ ಉದ್ದೇಶ, ಬೇರೆ ಇರಲಿಲ್ಲ. ಬೇರೆ ಬೇರೆ ರಾಜಕಾರಣಿಗಳು ಏನು ಮಾಡ್ತಾಯಿದ್ರು, ನಮ್ಮ ಊರಲ್ಲಾಗಲಿ ಅಂತ, ನಮ್ಮ ಊರ ಕಡೆ ಆಗಿಬಿಡಲಿ, ಜಮೀನಿಗೆ ಒಳ್ಳೆ ರೇಟ್ ಬಂದುಬಿಡುತ್ತೆ, ಮಾರಿಬಿಡೋಣ ಅಂತ. ಬಟ್ ಹಾಗೆ ಮಾಡಲಿಲ್ಲ ಎಸ್ ಎಂ ಕೃಷ್ಣ ಅವರು. ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ ಆಗುತ್ತೆ. ಅದಕ್ಕೆ ಎಸ್ ಎಂ ಕೃಷ್ಣ ಅವರ ಒಂದು ಶ್ರಮ ತುಂಬ ಇತ್ತು. ಅದರಲ್ಲಿ ಸವಾಲಿನ ನಡುವೆ ಜನಮೆಚ್ಚಿದ ಆಳ್ವಿಕೆಯನ್ನು ಕೊಟ್ಟಂಥ ನಾಯಕ, IT ವಲಯಕ್ಕೆ ಒತ್ತು ಕೊಡ್ತಾರೆ, ಇದೇ ಎಸ್ ಎಂ ಕೃಷ್ಣ ಅವರು. ಇನ್ನೊಂದು ಕಡೆ ಎಸ್ ಎಂ ಕೃಷ್ಣ ಅವರು ಆಧುನಿಕ ಕರ್ನಾಟಕದ ಮಹಾಶಿಲ್ಪಿ. ಜಾಗತಿಕ ಮಟ್ಟಕ್ಕೆ, ಗ್ಲೋಬಲ್ ಲೆವೆಲ್ಗೆ ಕರ್ನಾಟಕವನ್ನು ತೆಗೆದುಕೊಂಡು ಹೋದಂಥ ಒಂದು ಕೀರ್ತಿ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲಬೇಕಾಗತ್ತೆ. ರಾಜ್ಯಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿತ್ತು. ಸಭೆಯಾಗಲಿ, ಪರಿಷತ್ತಾಗಲಿ, ರಾಜ್ಯಸಭೆ ಆಗಲಿ, ಎಲ್ಲ ಕಡೆಗಳಲ್ಲಿಯೂ ಕೂಡ ಅದ್ಭುತವಾದಂಥ ಒಂದು ಸ್ಥಾನವನ್ನು ಅಲಂಕರಿಸಿದಂಥವ್ರು, ನಿರ್ವಹಣೆ ಮಾಡಿದಂಥವ್ರು. ಯಾರೋ ಹೇಳ್ತಾ ಇದ್ದಾರೆ, ರಾಷ್ಟ್ರಪತಿ ಬಿಟ್ಟು ಪ್ರಧಾನಮಂತ್ರಿ ಬಿಟ್ಟು ಇನ್ನೆಲ್ಲ ಹುದ್ದೆಗಳು ಕೂಡ ಆಯಿತು, ವಿದೇಶಾಂಗ ಮಂತ್ರಿ ಕೂಡ ಆಗಿದ್ದರು ಅಂತ ಹೇಳಿದ್ರೆ ಸುಮ್ಮನೆ ಅಲ್ಲ. ಪಾಸ್ಪೋರ್ಟ್ ಆಫೀಸ್ಗಳು ಬೆಂಗಳೂರಿಗೆ ಬರಲಿಕ್ಕೆ, ದೊಡ್ಡ ಮಟ್ಟದಲ್ಲಿ ಬರಲಿಕ್ಕೆ ಇದೇ ಎಸ್ ಎಂ ಕೃಷ್ಣ ಅವ್ರ ಕಾರಣ. ವಿದೇಶಾಂಗ ಮಂತ್ರಿ ಅಂದರೆ ಬರೀ ವಿದೇಶಗಳಿಗೆ ಹೋದರು, ಅಲ್ಲಿನ ವಿದೇಶಾಂಗ ಮಂತ್ರಿಯನ್ನು ಕಂಡರು, ಮಾತಾಡಿದ್ರು, ಭೇಟಿ ಮಾಡಿದ್ರು, ರಾಯಭಾರಿಗಳೊಂದಿಗೆ ಸಭೆ ಮಾಡಿದ್ರು. ಇಷ್ಟೇ ಅಲ್ಲ, ಪಾಸ್ಪೋರ್ಟ್ಗೆ ಜನ ಒದ್ದಾಡ್ತಾ ಇದ್ದಾರಲ್ಲ, ಇದು ನಿಲ್ಲಬೇಕು ಅಂಥೇಳಿ. ಇದು ನಾವೆಲ್ಲ ನೋಡ್ತೀವಿ, ಲಾಲ್ಬಾಗಲೆಲ್ಲ ಪಾಸ್ಪೋರ್ಟ್ ಆಫೀಸೆಲ್ಲ ಆಗಿದೆಯಲ್ಲ, ಇದಕ್ಕೆಲ್ಲ ಮೂಲ ಕಾರಣಕರ್ತರು
ಎಸ್ ಎಂ ಕೃಷ್ಣ ಅವರು. ಕೋರಮಂಗಲದಲ್ಲಿ ಒಂದಿತ್ತು ಅಂತ ಕಾಣುತ್ತೆ ಅವಾಗ, ಅದರದ್ದು ಸಂಖ್ಯೆನ ಜಾಸ್ತಿ ಮಾಡ್ಕೊಂಡು ಬಂದಂಥವ್ರು ಎಸ್ ಎಂ ಕೃಷ್ಣ ಅವರು. ಯಾಕಂತ ಹೇಳಿದ್ರೆ ಐ ಟಿ ಬೂಮ್ ಆಗ್ತಾ ಇದೆ, ಬೆಳೀತಾ ಇದೆ ಚೆನ್ನಾಗಿ ಐ ಟಿ. ಎಸ್ ಎಂ ಕೃಷ್ಣ ಅವರು ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ ಒಂದು ಸ್ಫೂರ್ತಿ. ಈ ಥರ ನಾನು ಆಂಧ್ರವನ್ನು ಮಾಡಬೇಕು ಅಂತ ಅವತ್ತಿನ ಕಾಲಕ್ಕೆ ಚಂದ್ರಬಾಬು ನಾಯ್ಡು ಅವರು ಕೂಡ ಒಂದು ಪೈಪೋಟಿಗೆ ಬಿದ್ದಿದ್ರು ಅವತ್ತು. ಹೈದರಾಬಾದನ್ನು ಕೂಡ ಈ ಥರ ಮಾಡ್ತೀನಿ ನಾನು ಅಂತ ಹೇಳಿ. ಆ ರೀತಿ ಅಂದರೆ ಒಂದು ಇನ್ಸ್ಪೈರ್ ಮಾಡುವಂಥ ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರಲ್ಲಿತ್ತು. 1962ರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನವನ್ನು ಅಲಂಕರಿಸ್ತಾರೆ. ಕೆನಡಿ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದು ಇತಿಹಾಸ. ಇವರದ್ದೇ ಒಂದು ಕ್ಯಾಮರಾದಲ್ಲಿ ಕೆನಡಿಯವರು ಅಧಿಕಾರ ತಗೊಂಡು ಭಾಷಣ ಮಾಡ್ತಾರಲ್ಲ, ಕೆಲ ನಿಮಿಷಗಳವರೆಗೆ ಅದನ್ನು ಶೂಟ್ ಮಾಡಿರ್ತಾರೆ ಎಸ್ ಎಂ ಕೃಷ್ಣ ಅವರು. ಅವರೊಂದು ಕಡೆ ಹೇಳ್ಕೊಳ್ತಾರೆ, ಕೆನಡಿಯವರ ಕೈಗಳು ನಡುಗುತ್ತಿದ್ದವು ಅಂತ. ಅವರ ಕೈಗಳು ನಡುಗ್ತಾ ಇದ್ವು ಅಂತ ಎಸ್ ಎಂ ಕೃಷ್ಣ ಅವ್ರು ಮಾತಾಡ್ತಾರೆ, ಒಂದು ಕಡೆ ಮೆಲುಕು ಹಾಕ್ತಾರೆ ಅದನ್ನು. ಅಂದರೆ ಒಂದು ದೊಡ್ಡ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಅಂಥ ಧೀಮಂತ ನಾಯಕ, ದೊಡ್ಡ ನಾಯಕ ಕೆನಡಿ ಕೂಡ ನಡುಗ್ತಾ ಇದ್ದರು. ಅಷ್ಟು ಒದ್ದಾಟ ಇತ್ತು ಅವ್ರಿಗೆ, ತುಮಲಗಳಿದ್ವು ಅಂಥೇಳಿ. ಅಕಸ್ಮಾತ್ ಕರ್ನಾಟಕಕ್ಕೆ ಏನಾದರೂ ಬರದೇ ಇದ್ದಿದ್ರೆ ಅವರೊಂದಿಗೆ ನಾನು ಸಲಹೆಗಾರನಾಗಿಯೋ ಅವರೊಟ್ಟಿಗೆ ಒಬ್ಬ ರಾಜಕಾರಣಿಯಾಗಿಯೋ ಮುಂದುವರಿಯುತ್ತಿದ್ದೆ ಎನ್ನೋ ಮಾತನ್ನು ಕೂಡ ಅವ್ರು ಹೇಳ್ಕೊಳ್ತಾರೆ. ಅಮೆರಿಕದಲ್ಲೇ ಓದ್ಕೊಂಡಿದ್ದರು. ರೈತರ ಬದುಕಿಗಾಗಿ ದುಡಿದಂಥವ್ರು ಎಸ್ ಎಂ ಕೃಷ್ಣ ಅವರು. ಸುಮ್ಮನೆ ರೈತ ನಾಯಕ, ಆ ನಾಯಕ, ಈ ನಾಯಕ ಈ ಥರ ಎಲ್ಲ ಹಣೆ ಮೇಲೆ ಸ್ಟಿಕ್ಕರ್ ಅಂಟಿಸ್ಕೊಂಡು ತಿರುಗಿದವರಲ್ಲ. ನಿಜ ಅರ್ಥದಲ್ಲಿ ಆ ಥರದ್ದು ಪಟ್ಟಗಳನ್ನು ಕಟ್ಟಿಕೊಳ್ಳದೆ, ಹಣೆಪಟ್ಟಿಯನ್ನು ಅಂಟಿಸಿಕೊಳ್ಳದೆ, ನಿಜ ಅರ್ಥದಲ್ಲಿ ಅವರ ಬದುಕು ಹಸನು ಮಾಡೋಕ್ಕೆ ದುಡಿದಂಥವ್ರು. ನೀವೇ ಯೋಚನೆ ಮಾಡಿ ನೋಡಿ, ರೈತರ ಮಕ್ಕಳು ರೈತರ ಬದುಕಿಗೆ ಸಾಲ ಮನ್ನಾ ಮಾಡಿದ್ರಾ, ಅದು ಮಾಡಿದ್ರಾ, ಇದು ಮಾಡಿದ್ರಾ, ಅದು ಕೊಟ್ಟರೆ ಇದು ಕೊಟ್ಟರೆ ಎಲ್ಲ ಹೇಳ್ತಾರೆ, ಆಯಿತು. ಇದೇ ರೈತನ ಮಗ ಓದ್ತಾನಪ್ಪ, ಒಬ್ಬ ಐ ಟಿ ಓದ್ಕೋಬಹುದು, ಬಿ ಟಿ ಓದ್ಕೋಬಹುದು, ಅವ್ನಿಗೆ ಉದ್ಯೋಗ ಕೊಡಬೇಕಲ್ಲ. ರೈತನ ಬದುಕು ಅಂತ ಹೇಳಿದ್ರೆ ಬರೀ ಸಾಲ ಮನ್ನಾ ಆಗಿರಲ್ಲ, ಅವ್ರ ಮಕ್ಕಳಿಗೊಂದು ಬದುಕಟ್ಟು ಕೊಡಬೇಕಲ್ಲ ನಾವು. ಸಾಲ ಮನ್ನಾ ಮಾಡಬೇಕು ಅಗತ್ಯ ಬಿದ್ದಾಗ, ಬರ ಬಂದಾಗ, ಸರಿ. ಅದರ ಆಚೆಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ನಾವು. ಓದ್ತಾರೆ, ಡಿಗ್ರಿ ಮಾಡ್ತಾರೆ, ಡಬಲ್ ಡಿಗ್ರಿ ಮಾಡ್ಕೊಳ್ತಾರೆ. ಕೆಲಸಕ್ಕೆ ಅಂತ ಬಂದಾಗ ಕೆಲಸ ಕೊಡೋಕ್ಕಿರಬೇಕಲ್ಲ ಕಂಪನಿಗಳು. ಅದರ ಕಡೆಗೆ ಯೋಚನೆ ಮಾಡಿದಂಥವ್ರು. ಆ ಮೂಲಕ ರೈತರ ಮಕ್ಕಳ ಬದುಕಿನ ಆಶಾಕಿರಣವಾದಂಥವರು ಎಸ್ ಎಂ ಕೃಷ್ಣ ಅವರು. ಅಪಾರ ಕೊಡುಗೆಗಳಿದೆ. ರೈತರು ಶ್ರೀಗಂಧವನ್ನು ಬೆಳೀಲಿ ಅಂತ ಕಾನೂನು ಮಾಡಿದವರೇ ಅವರು. ಬಹುಶಃ ಇವತ್ತಿಗೇನಾಗ್ತಿದೆ ಅಂತ ಹೇಳಿದ್ರೆ, ಶ್ರೀಗಂಧ ಬೆಳೆದಂಥ ರೈತರ ಆ ಒಂದು ಗಂಧದ ಮರಗಳನ್ನು ಇಲಾಖೆ ಕೆಲ ಅಧಿಕಾರಿಗಳೂ ಸೇರಿಕೊಂಡು ಕಳ್ಳರೊಂದಿಗೆ ಕೈ ಜೋಡಿಸಿ ಕೆಲವರು ಕದ್ದುಕೊಂಡು ಹೋಗ್ತಿದ್ದಾರೆ ಅಂತ ಸ್ಟೋರಿಗಳು ಬರ್ತಾಯಿವೆ, ವರದಿಗಳು ಬರ್ತಾಯಿವೆ. ನಮಗೆ ಈ ಥರದ ರಕ್ಷಣೆ ಕೊಡಿ, ಇಲ್ಲ ಇದು ಬಂದು ಹರಾಜಾದರೂ ಹಾಕಿ ಅಂತ ಹೇಳಿದ್ರೆ ಆ ಥರ ಅರ್ಜಿ ಕೊಟ್ಟು 2 ದಿನಕ್ಕೆ ಬಂದು ಕಳ್ಳರು ಕದ್ಕೊಂಡು ಹೋಗ್ತಾ ಇದ್ದಾರೆ. ಯಾರೋ ಶಾಮೀಲಾಗಿದ್ದಾರೆ ಅಂತ ಅನೇಕ ಶ್ರೀಗಂಧದ ಬೆಳೆಗಾರರು ಇವತ್ತಿಗೆ ದೂರು ಕೊಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. 10 ವರ್ಷ 20 ವರ್ಷ ಬೆಳೆಸಿದ ಮೇಲೆ ಈ ಥರ ಆಯ್ತಲ್ಲ ಅಂಥೇಳಿ. ಅದನ್ನು ಕಾನೂನು ಮಾಡಿದ್ರು ಎಸ್ ಎಂ ಕೃಷ್ಣ ಅವರು. ಅದರ ನಿರ್ವಹಣೆ ಕೂಡ ನಂತರ ಬಂದಂಥ ರಾಜಕಾರಣಿಗಳು ಮಾಡಬೇಕಾಗಿತ್ತು. ರೈತರ ಆರ್ಥಿಕ ಬೆಳವಣಿಗೆಗಳಿಗೆ ಶಕ್ತಿ ತುಂಬುತ್ತಾರೆ, ಬಿಸಿಯೂಟ ತರ್ತಾರೆ ಇವರು. ಭೂಮಿ ಯೋಜನೆ ಸೇರಿ ಹಲವು ಜನಪರ ಯೋಜನೆಗಳನ್ನು ಮಾಡಿದಂತಹ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು. ಅವರ ಪತ್ನಿಯವರ ಬಗ್ಗೆ ಮಾತನಾಡದೇ ಇದ್ದರೆ ಬಹುಶಃ ಇದು ಅಪೂರ್ಣ ಅಂತ ಅನಿಸುತ್ತೆ ನಮಗೆ. ಎಸ್ ಎಂ ಕೃಷ್ಣ ಅವರ ಪತ್ನಿ ಪ್ರೇಮ ಅವರು ನಿಜಕ್ಕೂ ಎಸ್ ಎಂ ಕೃಷ್ಣ ಅವರ ಸೇವೆ ಮಾಡುವುದರಲ್ಲಿ ಯಾವತ್ತೂ ಹಿಂದೆ ಬಿದ್ದಂಥವರಲ್ಲ. ನಿಮಗೆ ನೆನಪಿರಲಿ, ಎಸ್ ಎಂ ಕೃಷ್ಣ ಅವರು ಒಂದು ಊಟ ಮಾಡೋ ವಿಚಾರದಲ್ಲಾಗಲಿ, ಒಂದು ತಿಂಡಿ ತಿನ್ನೋ ವಿಚಾರದಲ್ಲಾಗಲಿ, ನಡೆಯಲ್ಲಾಗಲಿ, ನುಡಿಯಲ್ಲಾಗಲಿ, ಒಂದು ಅವರು ಹಾಕೊಳ್ಳುವಂಥ ಬಟ್ಟೆಯಲ್ಲಾಗಲಿ ಬಹಳ ಶಿಸ್ತು, ಸಂಯಮ, ಘನತೆ, ಅಚ್ಚುಕಟ್ಟನ್ನು ಬಯಸ್ತಾ ಇದ್ದಂಥ ವ್ಯಕ್ತಿ. ಅವರು ಇಡ್ಲಿ ತಿನ್ನಬೇಕಾದ್ರೆ ಏನಾದರೂ ಅಕಸ್ಮಾತ್ 2 ಇಡ್ಲಿಯ ಒಂದು ಕಣಗಳೇನಾದರೂ ಅವರ ತುಟಿ ಮೇಲೆ ಏನಾದರೂ ಕೂತಿದ್ರೆ ಅದನ್ನು ವೈಪ್ ಮಾಡ್ತಾಯಿದ್ರು ಪ್ರೇಮ ಅವರು. ಅಷ್ಟರ ಮಟ್ಟಿಗೆ ಗಂಡನ ಆರೈಕೆ ಮಾಡಿದಂತಹ ಪ್ರೇಮ ಅವರು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಒಂದು 92 ವರ್ಷ ಎಸ್ ಎಂ ಕೃಷ್ಣ ಅವರಿಗೆ ಸಾಕಷ್ಟು ದಶಕಗಳ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದಂಥವರು ಪ್ರೇಮ ಅವರು. ಇವತ್ತಿಗೆ ಅವರಿಲ್ಲದೆ ಪ್ರೇಮ ಅವರು ಕೂಡ ಒಂಟಿಯಾಗಿದ್ದಾರೆ. ಬಹಳ ಪತಿ ಬಗ್ಗೆ ಪ್ರೀತಿ, ಕಾಳಜಿ ತೋರಿಕೆಗಲ್ಲ, ಅವರಿದ್ದದ್ದೇ ಹಾಗೆ.